ಹಲೋ ಪ್ರೇರಣಾ ಸ್ಟೂಡೆಂಟ್ಸ್. ಇವತ್ತು ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಕ್ವಶನ್ ಬ್ಯಾಂಕಲ್ಲಿ ಆವ್ರೇಜ್ ಟಾಪಿಕ್ ನೋಡೋಣ. ಕ್ವಶನ್ ನಂಬರ್ಸ್ 85 to 92. ಕ್ವಶನ್ ನಂಬರ್ 85. 4 boys and 3 girls spent 120 on an average, of which the boys spent 150 on the average. Then the average amount spent by the girls is. ಸೊ ಒಂದು ಗುಂಪಿದೆ. ಆ ಗುಂಪಲ್ಲಿ ಒಟ್ಟು 7 ಜನ ಇದ್ದಾರೆ. 4 ಜನ ಬಾಯ್ಸು, 3 ಜನ ಗರ್ಲ್ಸು. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸು ಇಬ್ಬರು ಸೇರಿ ಆ್ಯಾವ್ರೇಜು 120 ರೂಪಾಯಿ ಖರ್ಚು ಮಾಡ್ತಾರೆ. ಅದರಲ್ಲಿ ಬರೀ ಬಾಯ್ಸ್ದು ಮಾತ್ರನೇ ಆ್ಯಾವ್ರೇಜ್ ತೊಗೊಂಡ್ರೆ 150 ಇರುತ್ತೆ. ಆವಾಗ ಗರ್ಲ್ಸ್ದು ಆ್ಯಾವ್ರೇಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಉತ್ತರ ಮಾಡೋದು ನೋಡಿ ಹೇಗೆ ಅಂತ ಇದನ್ನು ಸ್ಟೆಪ್ಸಲ್ಲಿ ಬ್ರೇಕ್ ಮಾಡೋಣ. ಮೊದಲನೇ ಸ್ಟೆಪ್ಪಲ್ಲಿ ಟೋಟಲ್ ಸ್ಪೆಂಟ್ ಬೈ ಆಲ್ ಅಂದರೆ 4 ಬಾಯ್ಸ್ ಆ್ಯಂಡ್ 3 ಗರ್ಲ್ಸ್ ಒಟ್ಟು ಸೇರಿ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಲೆಕ್ಕ ಹಾಕೋಣ. ಆ್ಯಾವ್ರೇಜ್ 120 ಇದೆ, ಒಟ್ಟು 7 ಜನ ಇದ್ದಾರೆ ಅಂದರೆ ಎರಡಕ್ಕೂ ಸೇರಿ ಒಟ್ಟು ಖರ್ಚು 120 × 7 ಆಗುತ್ತೆ, 840. ಇದು ಹೇಗಪ್ಪ ಅಂದರೆ 120 ಆ್ಯಾವ್ರೇಜ್ ಅಂತ ಹೇಳಿದ ಮಾತ್ರಕ್ಕೆ ಎಲ್ಲರೂ 120 ಖರ್ಚು ಮಾಡಿರೋದಿಲ್ಲ. ಕೆಲವರು 120ಕ್ಕಿಂತ ಕಡಿಮೆ ಖರ್ಚು ಮಾಡಿರ್ತಾರೆ, ಕೆಲವರು 120ಕ್ಕಿಂತ ಜಾಸ್ತಿ ಖರ್ಚು ಮಾಡಿರ್ತಾರೆ. ಆದರೆ ಎಲ್ಲ ಖರ್ಚನ್ನು ಟೋಟಲ್ ಮಾಡಿಬಿಟ್ಟು ಒಟ್ಟು ಎಷ್ಟು ಜನ ಇದ್ದಾರೆ, ಇಲ್ಲಿ 7 ಜನ ಇದ್ದಾರೆ, 7ರಿಂದ ಡಿವೈಡ್ ಮಾಡಿದಾಗ ನಮಗೆ 120 ಬಂದಿರುತ್ತೆ. ಸೊ ಅದು ಆ್ಯಾವ್ರೇಜ್ ಕಂಡುಹಿಡಿಯೋದು. ಆದರೆ ರಿವರ್ಸ್ ಮಾಡಿದ್ರೆ ಆ್ಯಾವ್ರೇಜ್ 120 ಆದರೆ 7 ಜನ ಇದ್ದರೆ ಒಟ್ಟು ಎಕ್ಸ್ಪೆಂಡಿಚರ್ 120 × 7 840 ಆಗಿರುತ್ತೆ. ಅದೇ ಥರ ಸ್ಟೆಪ್ 2ನಲ್ಲಿ ಟೋಟಲ್ ಸ್ಪೆಂಟ್ ಬೈ ಬಾಯ್ಸ್, ಯಾಕಂದರೆ ಬಾಯ್ಸ್ದು ಆ್ಯಾವ್ರೇಜ್ ಕೊಟ್ಟಿದ್ದಾರೆ ಇಲ್ಲಿ. ಸೊ 4 ಜನ ಬಾಯ್ಸ್ ಇದ್ದಾರೆ. ಆ್ಯಾವ್ರೇಜ್ ಸ್ಪೆಂಟ್ ಬೈ ಬಾಯ್ಸ್ 150, ನಂಬರ್ ಆಫ್ ಬಾಯ್ಸ್ 4. ಸೊ ಟೋಟಲ್ ಸ್ಪೆಂಟ್ ಎಷ್ಟಪ್ಪ ಬಾಯ್ಸ್ದು ಅಂದರೆ 150 × 4 600. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರು ಸೇರಿ ಟೋಟಲ್ ಎಕ್ಸ್ಪೆಂಡಿಚರ್ 840. ಬರೀ ಬಾಯ್ಸ್ದು ಎಕ್ಸ್ಪೆಂಡಿಚರ್ 600 ಆದರೆ ಬರೀ ಗರ್ಲ್ಸ್ ಎಕ್ಸ್ಪೆಂಡಿಚರ್ ಕಡಿಮೆ ಸುಲಭ ಅಲ್ವಾ? 840 - 600 ಮಾಡಿಬಿಟ್ರೆ ಆಗೋಯ್ತು ಅಲ್ವಾ? ಸೊ ಟೋಟಲ್ ಸ್ಪೆಂಟ್ ಬೈ ಗರ್ಲ್ಸ್ ಈಸ್ ಈಕ್ವಲ್ ಟು ಟೋಟಲ್ ಸ್ಪೆಂಟ್ ಬೈ ಆಲ್ ಅಂದರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಟುಗೆದರ್ ಮೈನಸ್ ಟೋಟಲ್ ಸ್ಪೆಂಟ್ ಬೈ ಬಾಯ್ಸ್ ಅಂದರೆ 840 ಬಂತು ಟೋಟಲು, 600 ಬಂತು ಬಾಯ್ಸ್ದು, ಸೊ ಗರ್ಲ್ಸ್ದು 240. ನಾವೀಗ ಕಂಡಿಬೇಕಾದ್ರೆ ಆ್ಯಾವ್ರೇಜ್ ಕಂಡಿಬೇಕಾದ್ರೆ ಟೋಟಲ್ ಎಕ್ಸ್ಪೆಂಡಿಚರ್ 240 ಆಯಿತು ಅಂದರೆ ಎಷ್ಟು ಜನ ಇದ್ದಾರೆ ಗರ್ಲ್ಸು? 3 ಇದ್ದಾರೆ. ಸೊ ಅವಾಗ ಆ್ಯಾವ್ರೇಜ್ ಕಂಡಿದ್ದು ಹೇಗಪ್ಪ ಅಂದರೆ 240/3 ಈಸ್ ಈಕ್ವಲ್ ಟು 80. ಎ ಈಸ್ ದ ಆನ್ಸರ್. ಸೊ ಬಾಯ್ಸ್ದು ಆ್ಯಾವ್ರೇಜ್ ಎಕ್ಸ್ಪೆಂಡಿಚರ್ 150, ಗರ್ಲ್ಸ್ದು ಆ್ಯಾವ್ರೇಜ್ ಎಕ್ಸ್ಪೆಂಡಿಚರ್ 80. 4 ಜನ ಬಾಯ್ಸ್ ಇದ್ದಾರೆ, 3 ಜನ ಗರ್ಲ್ಸ್ ಇದ್ದಾರೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರದು ಸೇರಿದ್ರೆ 120 ಆ್ಯಾವ್ರೇಜ್. ಇದು ಈ ಪ್ರಾಬ್ಲಮ್ನ ಅರ್ಥ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ದ ಆ್ಯಾವ್ರೇಜ್ ಏಜ್ ಆಫ್ 30 ಬಾಯ್ಸ್ ಆಫ್ ಎ ಕ್ಲಾಸ್ ಈಸ್ ಈಕ್ವಲ್ ಟು 14 ಇಯರ್ಸ್. ಸೊ 30 ಹುಡುಗರದು ಆ್ಯಾವ್ರೇಜ್ ಏಜು 14 ಇಯರ್ಸ್. ವೆನ್ ದ ಏಜ್ ಆಫ್ ದ ಕ್ಲಾಸ್ ಟೀಚರ್ ಇಸ್ ಇನ್ಕ್ಲೂಡೆಡ್, ದ ಆ್ಯಾವ್ರೇಜ್ ಬಿಕಮ್ಸ್ 15 ಇಯರ್ಸ್. ಸೊ ಫೈಂಡ್ ದ ಏಜ್ ಆಫ್ ದ ಕ್ಲಾಸ್ ಟೀಚರ್. ಸೊ 30 ಜನ ಗಂಡು ಮಕ್ಕಳು ಹುಡುಗರದ್ದು ಆ್ಯಾವ್ರೇಜ್ ಏಜ್ ತೊಗೊಂಡ್ರೆ 14 ಆಗುತ್ತೆ. ಟೀಚರ್ದು ಏಜ್ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಆವಾಗ ಆ್ಯಾವ್ರೇಜ್ ಲೆಕ್ಕ ಹಾಕಿದ್ರೆ 15 ಆಗುತ್ತೆ. ಆವಾಗ ಟೀಚರ್ದು ಏಜ್ ಎಷ್ಟು? ಸೊ ಟೋಟಲ್ ಏಜ್ ಆಫ್ ಬಾಯ್ಸ್ ಎಷ್ಟು? ಆ್ಯಾವ್ರೇಜ್ 14 ಇದೆ, ಟೋಟಲ್ ನಂಬರ್ ಆಫ್ ಬಾಯ್ಸ್ 30 ಇದೆ. ಸೊ ಟೋಟಲ್ ಏಜು 30 × 14 420. ಆಮೇಲೆ ಈಗ ಟೀಚರ್ನ ಆ್ಯಡ್ ಮಾಡಿದಾಗ, ಸೊ ಟೋಟಲ್ ಏಜ್ ವಿತ್ ಕ್ಲಾಸ್ ಟೀಚರ್ ಇನ್ಕ್ಲೂಡೆಡ್, ಈಗ ಹೊಸ ಆ್ಯಾವ್ರೇಜ್ 15 ಅಂತ ಕೊಟ್ಟಿದ್ದಾರೆ, 15 ಇಯರ್ಸ್ ಆಗುತ್ತೆ. ಈಗ 31 ಜನ ಇದ್ದಾರೆ, 30 ಜನ ಬಾಯ್ಸು, ಒಬ್ಬ ಟೀಚರು. ಸೊ 31 ಜನಕ್ಕೆ ಆ್ಯಾವ್ರೇಜ್ 15 ಆದರೆ ಟೋಟಲ್ಲು 15 × 31 465. ಸೊ ಸ್ಟೂಡೆಂಟ್ಸ್ದು ಆ್ಯಾವ್ರೇಜು 14 ಇದ್ದು ನಂಬರ್ ಆಫ್ ಬಾಯ್ಸ್ 30 ಇದ್ದಾಗ ಟೋಟಲ್ ಏಜ್ 420 ಆಗಿ, ಆಮೇಲೆ ಟೀಚರ್ ಆ್ಯಡ್ ಆದಾಗ ಟೋಟಲ್ ಏಜ್ 465 ಆಯಿತು ಅಂದರೆ ಡಿಫ್ರೆನ್ಸ್ ಕಂಡಿಡಿದ್ರೆ ಗೊತ್ತಾಗ್ಬಿಡುತ್ತೆ ಟೀಚರ್ ಏಜ್ ಎಷ್ಟು ಅಂತ. 465 - 420 ಈಸ್ 45. ಆಪ್ಷನ್ ಸಿ. ಇನ್ನು ಮುಂದಿನ ಪ್ರಾಬ್ಲಮ್ ನೋಡೋಣ. ದ ಆ್ಯಾವರೇಜ್ ಆಫ್ 11 ರಿಸಲ್ಟ್ಸ್ ಈಸ್ 50. ಇಫ್ ದ ಆ್ಯಾವರೇಜ್ ಆಫ್ ಫಸ್ಟ್ 6 ರಿಸಲ್ಟ್ಸ್ ಈಸ್ 49 ಆ್ಯಂಡ್ ದಟ್ ಆಫ್ ಲಾಸ್ಟ್ 6 ಈಸ್ 52, ಫೈಂಡ್ ದ 6th ರಿಸಲ್ಟ್. ಇದು ಭಾಳ ಚೆನ್ನಾಗಿದೆ ವಿಷಯ. ಈಗ 11 ರಿಸಲ್ಟ್ಗಳು ಬಂದಿವೆ. 1 2 3 4 5 6 7 8 9 10 11. ಈ 11 ರಿಸಲ್ಟ್ಗಳದ್ದು ಆ್ಯಾವರೇಜ್ ತೊಗೊಂಡ್ರೆ 50.
ಆದರೆ ಇದರಲ್ಲಿ ಆವ್ರೇಜ್ ಆಫ್ ದ ಫಸ್ಟ್ 6 ರಿಸಲ್ಟ್ಸ್ ತೊಗೊಂಡ್ರೆ, ಇಲ್ಲೊಂದು 6 ರಿಸಲ್ಟ್ಗಳು ಬಂದಿರುತ್ತಲ್ಲ, ಇದರದ್ದು ಆವ್ರೇಜ್ ತೊಗೊಂಡ್ರೆ 49. ಆಯಿತಾ? ಕೊನೆಯಿಂದ 6 ಬಂದರೆ, ಇಲ್ಲಿ ಒಟ್ಟು 11 ಇರೋದ್ರಿಂದ ಕೊನೆಯಿಂದ 6 ಬಂದಾಗ ಈ ಒಳಗಡೆ ಒಂದು ಸೇರ್ಕೊಂಡ್ಬಿಡುತ್ತೆ. ಇದರದ್ದು ಆವ್ರೇಜ್ ತೊಗೊಂಡ್ರೆ 52. ಹಾಗಿದ್ದಾಗ ಈ 6ನೇದು ಇದೆಯಲ್ಲ, ಮಧ್ಯದಲ್ಲಿ ಇದೆಯಲ್ಲ, ಇದರದ್ದು ರಿಸಲ್ಟ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಸ್ವಲ್ಪ ಕ್ಯೂರಿಯಸ್ ಆಗಿದೆ ಪ್ರಾಬ್ಲಮ್. ಹೇಗೆ ಮಾಡೋದು ನೋಡೋಣ. ಮೊದಲನೇದು, ಟೋಟಲ್ ಆಫ್ ಆಲ್ 11 ರಿಸಲ್ಟ್ಸ್, 11 ರಿಸಲ್ಟ್ಸ್ ಎಷ್ಟು? ಆವ್ರೇಜ್ 50 ಇದೆ. ನಂಬರ್ ಆಫ್ ರಿಸಲ್ಟ್ಸ್ 11. ಸೊ ಟೋಟಲ್ ರಿಸಲ್ಟ್ ಎಷ್ಟಾಯಿತು? 550 ಆಯಿತು. ಸೊ ಇದು ಒಂದರಿಂದ ಇದು ಎಲ್ಲ 11 ರಿಸಲ್ಟ್ದು ಟೋಟಲ್. ಇನ್ನು ಟೋಟಲ್ ಆಫ್ ಫಸ್ಟ್ 6 ರಿಸಲ್ಟ್ಸ್ ತಗೋಣ. ಸೊ ಆವ್ರೇಜ್ ಆಫ್ ಫಸ್ಟ್ 6 ಇಸ್ ಈಕ್ವಲ್ ಟು 49 ಕೊಟ್ಟಿದ್ದಾರೆ ಇಲ್ಲಿ. ಸೊ ಟೋಟಲ್ ಆಫ್ ಫಸ್ಟ್ 6 ರಿಸಲ್ಟ್ಸ್ ಎಷ್ಟು? 49 × 6 294. ಅದೇ ರೀತಿ ಸೆಕೆಂಡ್, ಟೋಟಲ್ ಆಫ್ ಲಾಸ್ಟ್ 6 ರಿಸಲ್ಟ್ಸ್, ಆವ್ರೇಜ್ 52 ಕೊಟ್ಟಿದ್ದಾರೆ. ಸೊ ಆವ್ರೇಜ್ ಆಫ್ ಲಾಸ್ಟ್ 6 ಇಸ್ 52 ಅಂದರೆ ಟೋಟಲ್ ಬಂದು 6 × 52 312. ಈಗ ಈ 3 ನಂಬರ್ ಸಿಕ್ಕಿದ ಮೇಲೆ ಏನು ಮಾಡೋದು ನೋಡೋಣ. ಈಗ ಓವರ್ಲ್ಯಾಪ್ ಅರ್ಥ ಮಾಡ್ಕೋಬೇಕು. ದ 6th ರಿಸಲ್ಟ್ ಅಪಿಯರ್ಸ್ ಇನ್ ಬೋತ್ ಫಸ್ಟ್ 6 ಆ್ಯಂಡ್ ಲಾಸ್ಟ್ 6 ಸೆಟ್ಸ್ ಅಲ್ವಾ? ಸೊ ನಾವು ಆಗಲೇ ಮಾತಾಡಿದ್ವಲ್ಲ, ಈಗ 1 2 3 4 5 6, ಈ 6ನ್ನು ಸ್ವಲ್ಪ ಹಿಂಗೆ ಮಾಡೋಣ. 7 8 9 10 11, ಒಟ್ಟು 11 ಇರೋದು. 11ರಲ್ಲಿ ನಾವು ಫಸ್ಟ್ 6 ಕಂಡುಹಿಡಿದ್ವಿ, ಗೊತ್ತಿದೆ ನಮಗೆ, ಆವ್ರೇಜ್ ಗೊತ್ತಿದೆ, ಕೊಟ್ಟಿದ್ದಾರೆ. ಫಸ್ಟ್ ಆವ್ರೇಜ್ ಆಫ್ ಫಸ್ಟ್ 6 ರಿಸಲ್ಟ್ಸ್ ಇಸ್ 49 ಅಂತ. ಅದೇ ಥರನೇ ಲಾಸ್ಟ್ 6 ಕೊಟ್ಟಿದ್ದಾರೆ. ಲಾಸ್ಟ್ 6 ತೊಗೊಂಡಾಗ ನೀವು ಇದೊಂದು ಲಾಸ್ಟ್ 6, 1 2 3 4 5 ಲಾಸ್ಟ್ 6, ಇದರದ್ದು ಆವ್ರೇಜ್ ಕೊಟ್ಟಿದ್ದಾರೆ 52 ಅಂತ. 11ರದ್ದು ಆವ್ರೇಜ್ ಕೊಟ್ಟಿದ್ದಾರೆ 50 ಅಂತ. 3 ಕಂಡುಹಿಡಿದ್ವಿ. ಈಗ ನಾವು ಕಂಡುಹಿಡಬೇಕಾಗಿರೋದು ಈ ಸ್ಕೋರ್ ಎಷ್ಟು ಅಂತ ಅಲ್ವಾ? ಫೈಂಡ್ ದ 6th ರಿಸಲ್ಟ್ ಅಂತ. ಸೊ ಏನು ಮಾಡೋಣ, ದ ಟೋಟಲ್ ವೆನ್ ಆ್ಯಡಿಂಗ್ ದ ಫಸ್ಟ್ 6 ಆ್ಯಂಡ್ ಲಾಸ್ಟ್ 6 ಇನ್ಕ್ಲೂಡ್ ದ 6 ರಿಸಲ್ಟ್ ಟ್ವೈಸ್. 2 ಸಲ ಇನ್ಕ್ಲೂಡ್ ಆಗ್ಬಿಡುತ್ತೆ. ಮೊದಲನೇ ಸಲನೂ ಇನ್ಕ್ಲೂಡ್ ಆಯಿತು, ಎರಡನೇ ಸಲ ಇನ್ಕ್ಲೂಡ್ ಆಯಿತು. ಸೊ ಟೋಟಲ್ ಫಸ್ಟ್ 6 ಪ್ಲಸ್ ಟೋಟಲ್ ಲಾಸ್ಟ್ 6, ಓಕೆ, ಈಸ್ ಈಕ್ವಲ್ ಟು ಟೋಟಲ್ ಆಫ್ 11 ರಿಸಲ್ಟ್ಸ್, ಅಂದರೆ 11ರದ್ದು ಟೋಟಲ್ ಬಂತು, ಪ್ಲಸ್ ಇದು ನಾವು 6th ರಿಸಲ್ಟನ್ನು 2 ಸಲ ಮಾಡಿರೋದ್ರಿಂದ ಇದು 1 ಸಲ ಎಕ್ಸ್ಟ್ರಾ ತಗೊಳೋದು ಇಲ್ಲಿ. ಅಂದರೆ ಈಗ ನೀವು ಮೊದಲು 6 ಟೋಟಲ್ ಮಾಡಿದಾಗ ಎಷ್ಟು ಬಂತು? ನಾವಾಗಲೇ ನೋಡಿದ್ವಿ. ಮೊದಲು 6 ಮಾಡಿದಾಗ ಇಲ್ಲಿ ನೋಡಿದ್ವಲ್ಲ, 294 ಬಂತು. ಸೊ ಮೊದಲ 6ನ 294, ಕೊನೆ 6 ಮಾಡಿದಾಗ ಎಷ್ಟು ಬಂತು? 312 ಬಂತು. ಆದರೆ ಇದರಲ್ಲಿ ಒಂದು ಮಾತ್ರ ಡಬಲ್ ಆಗಿಬಿಟ್ಟಿದೆ. ಇದನ್ನು ಎಕ್ಸ್ ಅಂತ ಇಟ್ಕೊಂಡ್ರೆ ನಾವು ಈ ಎಕ್ಸನ್ನು 2 ಸಲ ಮಾಡಿಬಿಟ್ಟಿದ್ದೇವೆ. ಫಸ್ಟು 6 ಸಲ ಮಾಡಿದಾಗಲೂ ಎಕ್ಸ್ ಸಿಕ್ತು, ಲಾಸ್ಟ್ 6ರಲ್ಲೂ ಎಕ್ಸ್ ಸಿಕ್ತು. ಆದ್ದರಿಂದ 2 ಸಲ ತೊಗೊಂಡಿರೋದ್ರಿಂದ ಒಂದು ಎಕ್ಸ್ನ ಎಕ್ಸ್ಟ್ರಾ ತೊಗೊಂಡಿದ್ದೇವೆ. 11ರದ್ದು ಟೋಟಲು ಸಿಕ್ತು ನಮಗೆ. ಎಷ್ಟು? 550 ಅಂತ. ಇದು 11ರದ್ದು ಟೋಟಲು 550. ಸೊ ಈ 550ನಲ್ಲಿ ಏನಾಗಿದೆ, ಮೊದಲ 6 ಟೋಟ್ಲು, ಕೊನೆ 5 ಟೋಟ್ಲ್ ಇರಬೇಕಾಗಿತ್ತು, ಆದರೆ 6 ಟೋಟ್ಲು ಇದೆ. ಅಂದರೆ 6ನೇದು ಒಂದು ಎಕ್ಸ್ಟ್ರಾ ಆಗಿದೆ, ಅದನ್ನು ಇಲ್ಲಿ 6 ಹಾಕೊಂಡಿರೋದು. ಸೊ ಇದು ಎಕ್ಸ್ ಅಂತ ಇಲ್ಲ ತೊಗೊಂಡ್ರೆ ನೀವು 294 ಮೊದಲ 6 ಪ್ಲಸ್ 312 ಕೊನೆ 6, ಒಟ್ಟು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 606 ಇಸ್ ಈಕ್ವಲ್ ಟು ಈ 11ರದ್ದು ಟೋಟಲ್ ಎಷ್ಟು? 550. ಆದರೆ ಈ 6ನೇದು ಡಬಲ್ ಆಗಿರೋದ್ರಿಂದ ಒಂದನ್ನು ಇಟ್ಕೊಂಡ್ರೆ ಎಕ್ಸ್ ಅಂತ ಹಾಗೆ ಇಲ್ಲಿ. ಈಗ ಎಕ್ಸ್ ಹಾಗೆ ಇಟ್ಕೊಂಡು 550 ಕಡೆ ಕಳಿಸಿದ್ರೆ 606 - 550 ಇಸ್ ಈಕ್ವಲ್ ಟು 56. ಬಿ ಇಸ್ ದ ಆನ್ಸರ್. ಇದರರ್ಥ ಇಲ್ಲಿ 56 ಇದೆ, ಇದು 6ನೇದು 6th ರಿಸಲ್ಟ್. 5ನೇದು ಗೊತ್ತಿಲ್ಲ, 4ನೇದು ಗೊತ್ತಿಲ್ಲ, 3ನೇದು ಗೊತ್ತಿಲ್ಲ, 2ನೇದು ಗೊತ್ತಿಲ್ಲ, 1ನೇದು ಗೊತ್ತಿಲ್ಲ, ಬೇಕಾಗಿಲ್ಲ ನಮಗೆ. ಅದೇ ಥರ 7ನೇದು ಗೊತ್ತಿಲ್ಲ, 8ನೇದು ಗೊತ್ತಿಲ್ಲ, 9ನೇದು ಗೊತ್ತಿಲ್ಲ, 10ನೇದು ಗೊತ್ತಿಲ್ಲ, 11ನೇದು ಗೊತ್ತಿಲ್ಲ, ಬೇಕಾಗಿಲ್ಲ. ನಮಗೆ ಗೊತ್ತಿರೋದೇನು? ಮೊದಲ 6 ಟೋಟಲ್ ಮಾಡಿದ್ರೆ 294, ಕೊನೆ 6 ಟೋಟಲ್ ಮಾಡಿದ್ರೆ 312, 11 ಟೋಟಲ್ ಮಾಡಿದ್ರೆ 550. ಇಷ್ಟು 3 ಗೊತ್ತಿದ್ದರೆ 6ನೇದು ಇಲ್ಲಿ ಡಬಲ್ ಕೌಂಟ್ ಆಗಿರೋದ್ರಿಂದ ಎಕ್ಸ್ ಅಂತ ಇಟ್ಕೊಂಡ್ಬಿಟ್ರೆ ಆನ್ಸರ್ 56 ಬಂತು.
ಇನ್ನೊಂದ್ಸಲ ಅರ್ಥವಾಗಿ ಇನ್ನೊಂದ್ಸಲ ನೋಡಿ ವಿಡಿಯೋನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್. ವಿಭಾರ್ obtained 66, 74, 55, 92, 79 out of 100 in English, Maths, Physics, Chemistry and Biology. What is his average marks? ಇದು ತುಂಬ ಸಿಂಪಲ್ ಪ್ರಾಬ್ಲಮ್. ಇದು ಏನಪ್ಪ ಅಂದರೆ ಟೋಟಲ್ ಮಾರ್ಕ್ಸ್ ಮಾಡಿಬಿಡಿ. 66 + 74 + 55 + 92 + 79 ಟೋಟಲ್ ಮಾಡಿದ್ರೆ 366 ಬರುತ್ತೆ. 9, 7, 11, 16, 26, 26, 2, 7, 9, ಮತ್ತು 18, 23, 30, 36, 366 ಬಂದ್ಬಿಡುತ್ತೆ. ಒಟ್ಟು ಎಷ್ಟು ಸಬ್ಜೆಕ್ಟ್ಸ್ ಇತ್ತು? 5 ಇತ್ತು. ಸೊ 366 / 5 ಮಾಡಿದ್ರೆ 73.2 ಬರುತ್ತೆ. 5, 7, 35, 16 ಇದೆ, 3, 15, 10 ಇದೆ, 5, 2, 10. ಸೊ 73.2%. ಇದೇ ರೀತಿ ನಮ್ಮ ಮಾರ್ಕ್ಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು. 89ನೇ ಪ್ರಶ್ನೆ. ಆವರೇಜ್ ರನ್ಸ್ ಸ್ಕೋರ್ಡ್ ಬೈ 11 players ಆಫ್ ಎ ಕ್ರಿಕೆಟ್ ಟೀಮ್ ಈಸ್ 23 runs. If the first player scored 113 runs, find the average runs of the remaining players. ಇದು ತುಂಬ ಸಿಂಪಲ್ಲು ಇದೆ. ನಾವು ಇದನ್ನು ನೋಡಿರ್ತೀವಿ ಕ್ರಿಕೆಟಲ್ಲಿ. ನಾವು ಆವ್ರೇಜ್ ರನ್ ರೇಟು ಅಂತೆಲ್ಲ ಮಾತಾಡ್ತೇವೆ. ಸೊ 23 ರನ್ನನ್ನು 11 ಜನ ಸೇರಿ ಆವ್ರೇಜ್ 23 ಮಾಡಿದ್ರೆ, ಅದರಲ್ಲಿ ಮೊದಲನೇವನೇ 113 ಮಾಡಿಬಿಟ್ಟಿದ್ರೆ, ಇನ್ನು ಮಿಕ್ಕಿದವ್ರದ್ದು ಆವ್ರೇಜ್ ಎಷ್ಟು ಅಂತ ಲೆಕ್ಕ ಹಾಕಬೇಕು. ಸೊ ಹೇಗೆ ಮಾಡ್ಬೇಕು ಇದನ್ನು? ಸೊ ಟೋಟಲ್ ರನ್ ಸ್ಕೋರ್ಡ್ ಬೈ 11 players ಎಷ್ಟಾಗುತ್ತೆ? ಆವ್ರೇಜ್ 23, ನಂಬರ್ ಆಫ್ ಪ್ಲೇಯರ್ಸ್ 11. ಸೊ ಟೋಟಲ್ ರನ್ಸ್ ಈಸ್ ಈಕ್ವಲ್ ಟು 23 × 11, 253. ಇದರಲ್ಲಿ ರನ್ ಸ್ಕೋರ್ಡ್ ಬೈ ದ ಫಸ್ಟ್ ಪ್ಲೇಯರ್ ಈಸ್ 113. ಇದನ್ನು ತೆಗೆದುಬಿಡಿ. 113 253 ಅಂತ ತೆಗೆದುಬಿಟ್ರೆ 140. ಇನ್ನು 140ಗೆ ಮೊದಲನೇ ಪ್ಲೇಯರು 113 ರನ್ ಮಾಡಿದ್ರೆ ಇನ್ನು ಎಷ್ಟು ಜನ ಉಳ್ಕೊಂಡ್ರು? 10 ಜನ ಉಳ್ಕೊಂಡ್ರು. ಸೊ 10 ಪ್ಲೇಯರ್ಸ್ನ ಡಿವೈಡ್ ಮಾಡಿದ್ರೆ 140ನ ಆವ್ರೇಜ್ ಸ್ಕೋರ್ 14 ಬರುತ್ತೆ. ಇದರ್ಥ ಎಲ್ಲರೂ 14 ಸ್ಕೋರ್ ಮಾಡೋದು ಅಂತಲ್ಲ. 10 ಜನದ್ದು ಟೋಟಲ್ ಮಾಡಿ 10ನ್ನ ಡಿವೈಡ್ ಮಾಡಿದ್ರೆ 14 ಆಯಿತು. ಇದರಲ್ಲೂ ಕೂಡ ಒಬ್ಬ ಪ್ಲೇಯರು 50, 60 ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಪ್ಲೇಯರು 0 ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ. ಈ ರೀತಿ ನಾವು ಕಂಡುಹಿಡಿತೀವಿ. ಮುಂದಿನ ಪ್ರಶ್ನೆ 90ನೇದು. ದ ಆವ್ರೇಜ್ ವೆಯ್ಟ್ ಆಫ್ 8 persons increases by 2.5 kg when a new person comes in place of one of them weighing 65 kg. The weight of the new person is. ಇದು ಚೆನ್ನಾಗಿದೆ, ಅರ್ಥ ಮಾಡ್ಕೋಬೇಕು. ಇಲ್ಲಿ 8 ಜನ ಇದ್ದಾರೆ. 1, 2, 3, 4, 5, 6, 7, 8 ಜನ ಇದ್ದಾರೆ. ಈ 8 ಜನರಲ್ಲಿ ಯಾರೋ ಒಬ್ಬ, ಆಯಿತಾ, ಎರಡನೇದು ಇಟ್ಕೊಳ್ಳೋಣ, ಆಚೆ ಹೋಗ್ತಾನೆ. ಅವನು ವೆಯ್ಟು 65 kg. ಈ ಎರಡನೇ ಜಾಗದಲ್ಲಿ ಇನ್ನೊಬ್ಬ ಬರ್ತಾನೆ, ಅವನದು ವೆಯ್ಟ್ ಗೊತ್ತಿಲ್ಲ ನಮಗೆ, ಆಯಿತಾ. ಸೊ ಈ 8 ಜನದ್ದು ಒಂದು ಆ್ಯಾವ್ರೇಜ್ ಎಷ್ಟೋ ಒಂದಷ್ಟು ಇರುತ್ತೆ, ಮುಂಚೆ ಎಕ್ಸ್ ಇರುತ್ತೆ. ಆದರೆ ಈ 65 kg ತೂಕದಲ್ಲಿರೋನು ಒಬ್ಬ ಹೊರಗಡೆ ಹೋಗಿ ಇನ್ನೊಬ್ಬ ಹೊರಗಡೆ ಬಂದಾಗ ಆ್ಯಾವ್ರೇಜ್ ಏಜು 2.5 kg ಜಾಸ್ತಿ ಆಗುತ್ತೆ. ಆವ್ರೇಜ್ ಏಜು ಅಂದರೆ ಈ ಹೊಸದಾಗಿ ಬಂದ ಒಂದು ವೆಯ್ಟ್ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು. ಎಷ್ಟು ಅಂತ ನೋಡೋಣ. ಲೆಟ್ ದ ಒರಿಜಿನಲ್ ಆವ್ರೇಜ್ ವೆಯ್ಟ್ ಆಫ್ 8 persons ಬಿ a kg ಇಟ್ಕೊಳ್ಳೋಣ, ವೇರಿಯಬಲ್. ಸೊ ಒರಿಜಿನಲ್ ಟೋಟಲ್ ವೆಯ್ಟ್ ಆಫ್ 8 persons ವಿಲ್ ಬಿ 8 × a ಅಲ್ವಾ. ಸೊ ಒರಿಜಿನಲ್ ಆವ್ರೇಜ್ a ಇದ್ದರೆ 8 ಜನ ಇದ್ದಾರೆ ಅಂದರೆ ಟೋಟಲ್ ವೆಯ್ಟ್ 8a. ಸೊ ನ್ಯೂ ಆವ್ರೇಜ್ ವೆಯ್ಟ್ ಆಫ್ಟರ್ ರೀಪ್ಲೇಸಿಂಗ್ 1 person, ನ್ಯೂ ಆವ್ರೇಜು ಮುಂಚೆ ಇದ್ದಂಥ ಆವ್ರೇಜ್ ಎಗೆ 2.5 ಆ್ಯಡ್ ಆಗುತ್ತೆ. ಅದು ಅವ್ರು ಹೇಳಿರೋದು 2.5 kg ಆ್ಯಡ್ ಆಗಿದೆ ಅಂತ. ಸೊ ಈಗ 8 ಜನಕ್ಕೆ ಆ ಆವ್ರೇಜನ್ನು ಅನ್ವಯಿಸಿದ್ರೆ ಎಷ್ಟಾಗತ್ತೆ? ಮೊದಲು ಎ ಇದ್ದಾಗ ಟೋಟಲ್ ವೆಯ್ಟ್ 8a ಇತ್ತು. ಈಗ a + 2.5 ಆದಾಗ 8 × a + 2.5 ಅಂದರೆ 8a + 8 × 2.5 20. ಸೊ ಹೊಸ ಆ್ಯಾವರೇಜು ಹೊಸ ಟೋಟಲ್ ವೆಯ್ಟು 8a + 20. ಹಳೆ ವೆಯ್ಟು ಟೋಟಲ್ ವೆಯ್ಟು 8a, ರೈಟ್. ಈಗ ರಿಪ್ಲೇಸ್ಮೆಂಟ್ ಸಿನಾರಿಯೋ ಹಾಕೋಣ. 1 person weighing 65 kg is replaced by the new person weighing x kg. ನಂಗೆ ಗೊತ್ತಿಲ್ಲ ಎಷ್ಟು ವೆಯ್ಟ್ ಅಂತ, x kg. ಸೊ ದ ಟೋಟಲ್ ವೆಯ್ಟ್ ಚೇಂಜಸ್ ಫ್ರಮ್ 8a to 8a - 65 + x. ಯಾಕೆ? ಈಗ ಮುಂಚೆ ಟೋಟಲ್ ವೆಯ್ಟು 8a ಇತ್ತು. 8aನಲ್ಲಿ 65 kg ಭಾರ ತೂಕ ಇರುವಂಥ ಒಬ್ಬ ಆಚೆ ಹೋಗ್ತಾನೆ, ಮೈನಸ್.
ಎಕ್ಸ್ ಕೆ ಜಿ ತೂಕ ಒಳಗೆ ಬರ್ತಾನೆ. ಆ ಒಳಗೆ ಬಂದಾಗ ಈಗೇನಾಗಿದೆ 8A - 65 + X ಬಂದ್ಬಿಟ್ಟು ಹೊಸ ಟೋಟಲ್ ವೆಯ್ಟ್ ಎಷ್ಟಾಗಿದೆ? 8A + 20 ಆಗಿದೆ. ಇಲ್ಲಿ ಕಂಡು ಹಿಡಿದಿದ್ದೀವಿ ಇಲ್ಲಿ. ಸೊ 8A + 20 ಇದೆ. ಸೊ 8A ಟೋಟಲ್ ಇತ್ತು ವೆಯ್ಟು ಮುಂಚೆ, ಅದರಲ್ಲಿ 65 kg ತೂಕ ಇರೋನು ಹೋದ ಹೊರಗೆ, X kg ತೂಕ ಒಳಗೆ ಬಂದ. ಅದು ಈಗ ಎಷ್ಟಾಗಿದೆ? 8A + 20 ಆಗಿದೆ. ಹಾಗಾದಾಗ ಎಕ್ಸ್ ಬೆಲೆ ಎಷ್ಟು ಕಂಡುಹಿಡಿಯಬೇಕು. ಇಲ್ಲಿ ಈ ಕಡೆ 8A ಈ ಕಡೆ 8A ಕ್ಯಾನ್ಸಲ್ ಆಗುತ್ತೆ. ಈ -65 ಅನ್ನೋದು ಈ ಕಡೆ ಬಂದಾಗ +65 ಆಗುತ್ತೆ. 85 ಇಸ್ ದ ಆನ್ಸರ್. ಸೊ ಹೊಸದಾಗಿ ಬಂದ ಒಂದು ತೂಕ 85 kg. ಇದರಲ್ಲಿ ಒಂದು ಕಾಮನ್ ಸೆನ್ಸ್ ಅಪ್ರೋಚ್ ಏನಪ್ಪ ಅಂದರೆ, ಹೊರಗಡೆ ಹೋದ ಒಂದು ತೂಕಕ್ಕಿಂತ ಒಳಗಡೆ ಬಂದ ಒಂದು ತೂಕ ಜಾಸ್ತಿ ಇರುತ್ತಾ ಕಮ್ಮಿ ಇರುತ್ತಾ? ಇಲ್ಲಿ ಇನ್ಕ್ರೀಸಸ್ ಅಂತ ಬರೆದಿರೋದ್ರಿಂದ ಒಳಗಡೆ ಬಂದ ಒಂದು ತೂಕ ಜಾಸ್ತಿ ಇರುತ್ತೆ. ಡಿಕ್ರೀಸ್ ಅಂತ ಆಗಿದ್ದಿದ್ರೆ ಒಳಗಡೆ ಬರೋ ಒಂದು ತೂಕ ಕಡಿಮೆ ಇರ್ತಿತ್ತು. ಸೊ ಅದರಿಂದ ನಾವು ಆ್ಯಾವ್ರೇಜ್ ಅನ್ನೋದನ್ನು ಇಟ್ಕೊಂಡು ಟೋಟಲ್ ಮಾಡಿಕೊಂಡು ಸಬ್ಟ್ರಾಕ್ಷನ್ ಅಡಿಷನ್ ಮಾಡ್ಕೊಂಡು ನಾವು ಹೊಸ ಮೆಂಬರ್ದು ವೆಯ್ಟನ್ನ ಕಂಡುಹಿಡಿಬೋದು. ಇದು ಅಷ್ಟೇ ಒಂದು ಸ್ವಲ್ಪ ಟ್ರಿಕ್ಕಿಯಾಗಿದೆ. ಒಂದೆರಡು ಸಲ ನೀವೇ ಮಾಡಿದಾಗ ಚೆನ್ನಾಗಿ ಗೊತ್ತಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ 91. 6 friends have an average height of 167 centimeters. A boy with a height 162 centimeter leaves the group. Find the new average height. ಇದು ತುಂಬ ಸಿಂಪಲ್ ಆಗಿದೆ. ಒಂದು 6 ಜನ ಇದ್ದಾರೆ. 1 2 3 4 5 6 ಜನ ಇದ್ದಾರೆ. ಅವ್ರದ್ದು ಆವ್ರೇಜ್ ಹೈಟ್ ಬಂದು 167 ಸೆಂಟಿಮೀಟರ್. ಇದರಲ್ಲಿ ಒಬ್ಬ ಹುಡುಗ ಹೊರಗಡೆ ಹೋಗ್ತಾನೆ. ಅವನದು ಹೈಟು 162. ಇವನು ಹೊರಗಡೆ ಹೋದರೆ ಇನ್ನು ಉಳಿದ 5 ಜನ, ಸೊ ಇವರು 5 ಜನದ್ದು ಆ್ಯಾವ್ರೇಜ್ ಹೈಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಟೋಟಲ್ ಹೈಟ್ ಆಫ್ 6 friends ಈಸ್, ಆ್ಯಾವ್ರೇಜ್ ಬಂದು 167, ನಂಬರ್ ಆಫ್ ಫ್ರೆಂಡ್ಸ್ ಈಸ್ 6. ಸೊ ಮಲ್ಟಿಪ್ಲೈ ಮಾಡಿ 6 7 42 4 6 36 4 40 1002 ಸೆಂಟಿಮೀಟರ್. ಈಗ ಹೈಟ್ ಆಫ್ ದ ಬಾಯ್ ಲಿವಿಂಗ್ ದ ಗ್ರೂಪ್ ಈಸ್ 162. ಅದನ್ನು ಏನು ಮಾಡಿ ಈ 1002 ಟೋಟಲ್ನಲ್ಲಿ ಸಬ್ಟ್ರಾಕ್ಟ್ ಮಾಡಿಬಿಡಿ. ಆಗ 840 ಆಗುತ್ತೆ. 2 0 10 4 9 8. ಈ 840 ಸೆಂಟಿಮೀಟರು ಎಷ್ಟು ಜನರ ಆ್ಯಾವ್ರೇಜ್ ಹೈಟು? ಟೋಟಲ್ ಹೈಟು 5 ಫ್ರೆಂಡ್ಸ್ದು. ಸೊ 840/5 gives you the average height of each member in that remaining 5 members group. ಸಿಂಪಲ್ ಪ್ರಾಬ್ಲಮ್ ಇದು, ಗೊತ್ತಾಗ್ಬಿಡುತ್ತೆ. 92ನೇ ಪ್ರಶ್ನೆ. The average of 8 numbers is 27. If each of the number is multiplied by 8, find the average of the new set of numbers. ಇದು ತುಂಬ ಸಿಂಪಲ್ ಕ್ವಶನ್ನು, ಆದರೆ ಕನ್ಫ್ಯೂಸ್ ಮಾಡೋದಕ್ಕೆ ಅಂತ ನಂಬರ್ಸನ್ನು ಸ್ವಲ್ಪ ರಿಪೀಟ್ ಮಾಡಿದ್ದಾರೆ. ಈ 8ಕ್ಕೂ ಈ 8ಕ್ಕೂ ಯಾವುದೇ ಸಂಬಂಧ ಇಲ್ಲ. ಸೊ ಸುಮ್ಮನೆ 8 ಅಂತ ಮಾತ್ರಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅರ್ಥ ಮಾಡ್ಕೋಬೇಕು. ಆ್ಯಾವ್ರೇಜ್ ಆಫ್ 8 ನಂಬರ್ಸ್, 8 ನಂಬರ್ಗಳಿವೆ. ಅದು ಯಾವ್ಯಾವ ನಂಬರು ಗೊತ್ತಿಲ್ಲ. ಸೊ X1, X2, X3, X4, X5, X6, X7, X8. ನಾನು ಇಲ್ಲಿ 1 2 3 4 ಅಂತ ಬರಲಿಲ್ಲ, X1 ಅಂತ ಬರೆದಿದ್ದೇನೆ, ಕನ್ಫ್ಯೂಸ್ ಆಗದಿರಲಿ ಅಂತ. ಇಲ್ಲಿ ಏನೇನೋ ನಂಬರ್ಸ್ ಇದೆ, ಆಯಿತಾ? ಯಾವ ನಂಬರ್ ಅಂತ ಗೊತ್ತಿಲ್ಲ. ಆದರೆ ನೀವು ಈ ನಂಬರ್ದು ಆ್ಯಾವ್ರೇಜ್ ಮಾತ್ರ ಇದೆ 27 ಅಂತ. ದ ಆ್ಯಾವ್ರೇಜ್ ಆಫ್ 8 ನಂಬರ್ಸ್ ಈಸ್ ಬರೀ ಆ್ಯಾವ್ರೇಜ್ 27. ಅದರ್ಥ ಇಲ್ಲಿ ಏನೇ ನಂಬರ್ಸ್ ಇದೆಯೋ ಆ ನಂಬರ್ಸ್ನೆಲ್ಲ ಕೂಡಿದ್ರೆ ಇಲ್ಲಿ ಏನು ಬರುತ್ತೆ ನಂಬರು, ಅದನ್ನು 8ರಿಂದ ಭಾಗಿಸಿದಾಗ ಸಿಗೋದು 27. ಈಗ ಇಫ್ ಈಚ್ ಆಫ್ ದ ನಂಬರ್ ಈಸ್ ಮಲ್ಟಿಪ್ಲೈ ಬೈ 8, ಇದಕ್ಕೂ 8ರಿಂದ ಇದಕ್ಕೂ 8ರಿಂದ ಇದಕ್ಕೂ 8ರಿಂದ ಹೀಗೆ 8ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಯಾವುದೋ ಹೊಸ ನಂಬರ್ ಬರುತ್ತೆ ಇಲ್ಲಿ ಟೋಟಲ್ ಮಾಡಿದಾಗ. ಆದರೆ ಅದರಿಂದ ನಾವು 8ರಿಂದ ಡಿವೈಡ್ ಮಾಡಿದ್ರೆ ಆ್ಯಾವ್ರೇಜ್ ಎಷ್ಟು ಬರುತ್ತೆ ಅನ್ನೋದೇ ಇಲ್ಲಿನ ಪ್ರಶ್ನೆ. ಹೇಗೆ ನೋಡೋಣ. ಒರಿಜಿನಲ್ ಆ್ಯಾವ್ರೇಜ್ ಆಫ್ 8 ನಂಬರ್ ಇಸ್ 27. ಸೊ ಟೋಟಲ್ ಎಷ್ಟು ಸ್ಕೋರು? ಮಲ್ಟಿಪ್ಲೈಂಗ್ ಈಚ್ ನಂಬರ್ ಬೈ 8 multiplies the average by 8 as well. So new average is equal to 27 into 8, 216. ಅದೇ ಆನ್ಸರ್. ಸೊ ಏನು ಬದಲಾಗಲ್ಲ.
ಆಯಿತಾ? ಸೊ ಫೈಂಡ್ ದ ಆವ್ರೇಜ್ ಆಫ್ ದ ನ್ಯೂ ಸೆಟ್ ಆಫ್ ನಂಬರ್ಸ್. ಸೊ 27, ಆವ್ರೇಜ್ ಆಫ್ 8 ನಂಬರ್ಸ್ ಈಸ್, ಒರಿಜಿನಲ್ ಆವ್ರೇಜ್ ನಂಬರ್ ಆಫ್ 8 ನಂಬರ್ಸ್ 27. ಸೊ ಅದನ್ನು 8ರಿಂದ ಮಲ್ಟಿಪ್ಲೈ ಮಾಡಿದ್ರೆ 216 ಆಗುತ್ತೆ, ಅದು ಆನ್ಸರ್. ಹೀಗೆ ಪ್ರಾಬ್ಲಮ್ಸನ್ನು ಮಾಡ್ತಾ ಇರಿ. ಸೊ ಇದರಿಂದ ನಿಮಗೆ ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ. ಆಲ್ ದ ವೆರಿ ಬೆಸ್ಟ್.